ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ವಿಜಯಪುರ ಜಿಲ್ಲಾ ಆದಿಜಾಂಬವ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರು ಪರಶುರಾಮ ರುಣಿಹಾಳ, ಹನುಮಂತ ಬಿರಾದಾರ ಹಾಗೂ ಸಂಘಟನೆಗಳ ಒಕ್ಕೂಟದ ಮುಖಂಡರೊಂದಿಗೆ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಧಿವೇಶನದಲ್ಲಿ ಎಸ್ಸಿ ಒಳ ಮೀಸಲಾತಿ ಫೈನಲ್ ಸಿಎಂ ಮಂಡನೆ ಮಾಡಿದ್ದು, ಪರಿಶಿಷ್ಟ ಎಡಗೈ ಸಮುದಾಯದ ಜನರು 35 ವರ್ಷದಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಲೇ ಬಂದಿದೆ. ಆದರೂ ನಮಗೆ 7% ಸಿಗಬೇಕಾದದ್ದು 6% ಕೊಟ್ಟಿದ್ದು ನಮಗೆ ಅಸಮಾಧಾನವಾಗಿದೆ. ಒಳ ಮೀಸಲಾತಿಗಾಗಿ ಎಷ್ಟೋ ಜನ ಪೊಲೀಸರ ಲಾಠಿ ಚಾರ್ಜ್ಗೆ ಕೈಕಾಲು ಮುರಿದುಕೊಂಡರು, ಎಷ್ಟೋ ಜನ ಸತ್ರು. ಇಷ್ಟೆಲ್ಲ ನೋವು ಸಾವಿನ ನಮ್ಮ ಹೋರಾಟ ಮುಂದುವರೆದಿತ್ತು. ಆದರೂ ಹೋರಾಟಕ್ಕೆ ತಕ್ಕ ಪ್ರತಿಫಲ ನಮಗೆ ಸಂತೋಷ ಪಡಿಸಲಿಲ್ಲ. ಆದರೂ ಸಂತೋಷ ಪಡಬೇಕಾಗಿದೆ ಎಂದರು. ಡಿವಿ ನ್ಯೂಸ್ ಕರ್ನಾಟಕ. ನಾವು ಇವತ್ತಿನ ದಿವಸ ವಿಜಯೋತ್ಸವ ನಮಗಾಗಿಲ್ಲ, ವಿಜಯ ಅನ್ನೋದು ನಮಗೇನೋ ಸಿಕ್ಕಿಲ್ಲ. ಅವತ್ತು ಸ್ವಾತಂತ್ರ್ಯ ದಿನಾಚರಣೆ ದಿವಸ MP ಪಾಲ್ರಿಗೆ ನಾವು ಗೇರ ಹೊತ್ತಿ ಪತ್ರಿಕಾ ಮುಖಾಂತರ ತಿಳಿಸಿದ್ದೀವಿ. ಅದರಂತೆ ನಾವು MP ಪಾಲ್ರಿಗೆ ಹೋಗಿ ಹೇಳಿದಾಗ ಅವ್ರು MP ಪಾಲ್ರಿಗೆ ಒಪ್ಕೊಂಡ್ರು, ಹೌದಪ್ಪ ನಿಜವಾಗಿ ನಿಮ್ಗೆ ಅನ್ಯಾಯ ಆಗೈತಿ, ಇದನ್ನು ನಾನು ಧ್ವನಿ ಎತ್ತೀನಿ ಅಂತ ಹೇಳಿದರು. ಅದರಂತೆ ಅವರು ಧ್ವನಿ ಎತ್ತಿದ್ದಾರೆ. ಅವರು ಸಾಮಾಜಿಕ ನ್ಯಾಯ ಕೊಡಾಕ ಜಿಲ್ಲೆಯಿಂದ ನಾನು ಧ್ವನಿ ಎತ್ತೀನಿ ಅಂತ ಹೇಳಿದ್ದಕ್ಕೆ ಅವರಿಗೆ ಇವತ್ತು ಈ ಜಿಲ್ಲೆ ಪರವಾಗಿ ಅವರಿಗೆ ನಾನು ಅಭಿನಂದಿಸ್ತೀನಿ. ವಾದ್ಯಗಳ ಪಿತಾಮ ಅನಿಸ್ಕೊಂಡೆಪ್ಪ ನೀನು. ಆದಿಗನು ವಾದ್ಯಗಳ ಪಿತಾಮಾದಿ, ಆದರೆ ನಿನ್ನೆ ಪಿತಾಮ ಮಾಡ್ಲಿಕ್ಕೆ ಯಾವ ಸರ್ಕಾರನೂ ಆಗಲಿಲ್ಲ. ಅದೇ ವಾದ್ಯಗಳ ಪಿತಾಮ ಅನಿಸ್ಕೊಂಡು ಎಲ್ಲಿ ಎಲ್ಲ ಕಾರ್ಯಗಳಿಗೆ ನೀಲಿದೆ ಯಾವುದೂ ಕಾರ್ಯಗಳಾಗ್ತಿದ್ದಿಲ್ಲ. ಅಂಥ ಪಿತಾಮ ಅನಿಸ್ಕೊಂಡಂಥ ಸಮಾಜ ಇವತ್ತು ಸಾಮಾಜಿಕ ನ್ಯಾಯದಲ್ಲಿ ಹಿನ್ನಡೆ ಆಗ್ತಲ್ಲ. ವಾದ್ಯಗಳ ಪಿತಾಮಾದಿ ಎಲ್ಲ ಸರ್ಕಾರ ಎಲ್ಲ ಜನರ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡು, ಆದರೆ ನಿನ್ನೆ ಯಾರು ನೋಡಕ್ಕೆ ಇವತ್ತು ನ್ಯೂಸ್ ಬರಲೇ ಇಲ್ಲಲ್ಲ. ಭಾರತ ದೇಶದಲ್ಲಿ ಇತಿಹಾಸ ಇದು 40 ವರ್ಷ ಹೋರಾಟ ಮಾಡಿದ್ದಂತಂದ್ರೆ ಭಾರತ ದೇಶದ ಒಂದೇ ಒಂದು ಬೇಡಿಕೆಗೆ 40 ವರ್ಷ ಹೋರಾಟ ಮಾಡಬೇಕಾಗಿತ್ತ. ಇದು ದುರಂತ ಸಮಾಜ ನಮ್ಮದಿತ್ತು. 40 ವರ್ಷ ಹೋರಾಟ ಮಾಡಬೇಕಾಗಿತ್ತ. ಇಂಥ ಬರೇ ಒಂದು ಸಾಮಾಜಿಕ ನ್ಯಾಯಕ್ಕೋಸ್ಕರ 40 ವರ್ಷ ಭಾರತ ಇತಿಹಾಸದಲ್ಲಿ ಒಂದೇ ಒಂದು ಕಾರಣಕ್ಕಾಗಿ 40 ವರ್ಷ ಹೋರಾಟ ಮಾಡಬೇಕಂದ್ರೆ ಇದು ನಮ್ಮ ದುರಂತ ಅಂತ ಅನ್ಕೋತೀನಿ. ಬಂಧುಗಳೇ, ಇವತ್ತು ಸರ್ಕಾರ ಯಾವುದೇ ಬರಲಿ ಯಾವುದೇ ಇರಲಿ, ಇವತ್ತಿನಿಂದ ಮೀಸಲಾತಿಯನ್ನು ನಾವು ಪಡ್ಕೋಬೇಕಂದ್ರೆ 40 ವರ್ಷ ಹೋರಾಟ ಮಾಡ್ಕೊಂಡೇವಿ. ಅದಕ್ಕಿಂತ ಮೊದಲಲ್ಲಿ ನೀವು ಹಿಂದುಳಿದ ಜಾತಿಯಲ್ಲಿ ಸ್ಪರ್ಶ ಜಾತಿಯನ್ನು ತಂದು ಸೇರಿಸಿದ್ರಿ, ಅವಾಗ ಅನ್ಯಾಯ ಆಯ್ತು. ತದನಂತರ ನೀವು ಮೀಸಲಾತಿ ಎಂದು ಕೊಡ್ತಾರೆ, ನಾಳೆ ಕೊಡ್ತಾರೆ ಅಂತ ಅನ್ಕೋತ ಬಂದೇವಿ. ಮುಂದೆ 30 ವರ್ಷ ಹೋರಾಟ. ಆದರೆ ಇದು ಸಿಕ್ಕಿದ ನ್ಯಾಯ ಯಾರಿಗೆ? ಸಮಾಜಕ್ಕೆ ಸಿಕ್ತಾ? ನೌಕರಿ ಹೋಗೋರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರಿಗೆ ನ್ಯಾಯ ಸಿಕ್ತಾ? ಕಲ್ತವ್ರೆಲ್ಲ ಖಾಲಿ ಉಳಿದ್ರು, ಅವು ಎಲ್ಲ ಮಹಾರಾಷ್ಟ್ರಕ್ಕೋ ಎಲ್ಲೇ ದುಡಿಲಾಕ್ತೀನಿ ದುಡ್ಕೊಂಡು ತಿನ್ನಾಕತ್ತಾರ. ಅವ್ರಿಗೆ ಹೊಟ್ಟೆ ತುಂಬ ಊಟ ಇಲ್ಲ. ನ್ಯಾಯ ಸಿಕ್ಕಿತ್ತು ಯಾರಿಗೆ ಹೇಳ್ರಿ? 60 ವರ್ಷ ಕಳೆದ ಮೇಲೆ 2 ತಲೆ ಮಾತ್ರ ಹೋದು, ನೌಕರಿನೇ ಸಿಗಲಿಲ್ಲ. ಇನ್ನು ಯಾರಿಗೆ ಸಿಗಬೇಕು? ಇದು ನಮಗೆ ಯಾಕೆ ಇದು ಸಂತೋಷ ಅಂದ್ರೆ ನಮಗಾಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಗ್ತದೆ ಅನ್ನೋದು ಆಶೆ ಭಾವನೆ. ಮತ್ತೆ ಅಷ್ಟೇ, ಇದರಿಂದ ಸಾಮಾಜಿಕ ನ್ಯಾಯ ಸಿಕ್ಕಿಲ್ಲ. ಇದಕ್ಕೆ 40 ವರ್ಷ ಹೋರಾಟ ಮಾಡಬೇಕಾಗಿತ್ತು ಅನ್ನತ್ತ ಸರ್ಕಾರಕ್ಕೆ ನಾನು ಇವತ್ತಿನ ದಿವಸ ಪ್ರಶ್ನೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಸರ್ಕಾರದ ಮೀಸಲಾತಿ ಸಿಕ್ಕಿಲ್ಲ, ನಮಗ ಸಾಹುಕಾರದ ಮೀಸಲಾತಿ ಸಿಕ್ಕೈತಿ. ಸಾಹುಕಾರದ ಮೀಸಲಾತಿ ಹೆಂಗೆ ಸಿಕ್ಕೈತಿ ಅಂತಂದ್ರ ಎಲ್ಲ ಊರಾಗ ನಾವು ಸಮಾಜನ ಎತ್ತಿಡ್ದಾರ. ಏನೇ ಕಷ್ಟ ನಷ್ಟಗಳಿಗೆ ಬಂದ್ರ ನನ್ನ ಮಗನಿಗೆ ಶಾಲೆಗೆ ರೊಕ್ಕ ತುಂಬ್ಯಾರ, ನನ್ನ ಮನ್ಯಾಗ ಜೋಳ ಇಲ್ಲ, ಜೋಳ ಕೊಟ್ಟಾರ. ಆಮೇಲೆ ನಮಗೆ ಮುಂದೆ ಹೋಗ್ಲಾಕ ನನಗೆ ಬಸ್ಸಿಗೆ ರೊಕ್ಕ ಇಲ್ಲ, ಎಲ್ಲಾನು ಕೊಟ್ಟು ಇವತ್ತಿನ ಸರ್ಕಾರಿ ಸವಲತ್ತು ಸಿಗದೆ ಹೋದ್ರು ಸಾಹುಕಾರ ಸವಲತ್ತು ನಮ್ಗೆ ಸಿಕ್ಕಾರ. ಸಮಾಜಕ್ಕೆ ಸಾಹುಕಾರ ಸವಲತ್ತು ಇಲ್ಲ. ಇವತ್ತಿನ ದಿವಸ ನಮ್ಮ ಸಮಾಜ ಒಳ್ಳೆ ರೀತಿಯಿಂದ ಏತ್ ನಿಂತೈತಿ, ಬರೋದು ಸರ್ಕಾರಿ ಸವಲತ್ತಿನಿಂದ ಅಲ್ಲ. ಬಂಧುಗಳೇ, ಸಾಹುಕಾರ ಸವಲತ್ತು ಯಾಕೆ ಹೇಳ್ತೀನಿ ಬಂಧುಗಳೇ? ಉದಾಹರಣೆ ನನ್ನೇ ತೋರಿ, ಅವ್ರು ಇವ್ರು ಬೇಡ, ನನ್ನೇ ಉದಾಹರಣೆ ತೋರಿ. ನಂದೊಂದು ಐದು ಮೇಲೆ ಶುದ್ಧ ಕೃಷಿ ಮೇಲೆ ಶೇಂಗಾಣಿ ಉತ್ಪಾದನೆ ಮಾಡ್ತೀನಿ. ಒಬ್ಬ ದಲಿತ ಮನುಷ್ಯನ ಕರ್ಕೊಂಡು ಇವು ಸಮಾಜನಾಗ ನಾನು ಕರ್ಕೊಂಡು ಇವತ್ತು ಉದ್ಯೋಗ ಮಾಡ್ಯಾರ. ಅವರೆಲ್ಲ ನನ್ನ ಸಹಕಾರ, ರೊಕ್ಕನೂ ಕೊಟ್ಟಾರ, ನನ್ನ ಸಹಕಾರ ಕೊಟ್ಟಾರ. ಆದ್ರೆ ಈ ಸಮಾಜಕ್ಕೆ ಇರುವಂತದ್ದು, ಸಾಮಾಜಿಕ ಬದ್ಧತೆ ಇರುವಂತದ್ದು ಸರ್ಕಾರಕ್ಕೆ ಯಾಕೆ ಬದ್ಧತೆ ಇಲ್ಲ? ಸರ್ಕಾರ ಯಾಕೆ ನಮಗೆ ಈ ಬೇಡಿಕೆಗೆ ಈಡೇರಿಸಿಲ್ಲ? 40 ವರ್ಷ ಯಾಕೆ ನಾವು ಹೋರಾಟ ಮಾಡ್ಬೇಕಾಗಿತ್ತು? ಯಾಕೆ ಸರ್ ಇವತ್ತಿನ ದಿವಸ ಇವತ್ತಿಟ್ಟು ನೋವಿಂದ ಯಾಕೆ ಮಾತಾಡ್ತಂದ್ರ ಸಾಮಾಜಿಕ ಕಳಕಳಿ ಎಲ್ಲಾ ಸಮಾಜದವ್ರಿಗೆ ಐತಿ, ಇವ್ರಿಗೆ ಅನ್ಯಾಯ ಯಾಕಂತೇಳಿ ಇವತ್ತಿನ ದಿವಸ ಅವ್ರ ವಿಜೃಂಭಣೆಯಿಂದ ಇವತ್ತೇ ಸಿಕ್ತಲ್ಲಪ್ಪ ನಮ್ಮ ಸಮಾಜದಲ್ಲಿ ಅವ್ರಿಗೆ. ನಮ್ಮ ಎಲ್ಲಾ ಊರಾಗ ಎಲ್ಲರಿಗೂ ಒಳ್ಳೆ ಕೆಲಸ ಮಾಡೋರು, ಸಾಮಾಜಿಕವಾಗಿ ಎಲ್ಲರ ಜೊತೆ ಬೆರೆತವ್ರಿಗೆ ಇವತ್ತು ನ್ಯಾಯ ಸಿಕ್ತಂತ ನಮ್ಮ ಇಡೀ ಊರವ್ರ ಪರವಾಗಿ, ಇಡೀ ಸಾಮಾಜಿಕ ಪರವಾಗಿ ನಮ್ಮ ಸಮಾಜದ ಜೊತೆ ಎಲ್ಲ ಲಿಂಗಾಯತ ವರ್ಗದವ್ರಿಗೆ ಇವತ್ತಿನ ದಿವಸ ನನ್ನ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು 40-50 ವರ್ಷ ನಮ್ಮನ್ನು ಕಾಪಾಡ್ಕೊಂಡು ಬಂದಿರಿ. ಈ ಮುಂದೆ ನಿಮ್ಮ ಜೊತೆ ಒಳ್ಳೆಯವರಾಗಿ ಇರ್ತೀವಿ, ನಾವು ಯಾವತ್ತೂ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಇಡೀ ರಾಜ್ಯದ ಎಲ್ಲ ವರ್ಗದ ಜನರಿಗೆ ಈ ಪತ್ರಿಕಾ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಂಧುಗಳೇ,
ಈಗ ನಾವು ಮೀಸಲಾತಿ ಅಂತ 40 ವರ್ಷ ಬೇಡಿಕೆ ತಿಟ್ಟೇವಿ ತಂದೇವಿ. ಎದ್ರ ಕಾಲಾಗ ನಮ್ಗೆ ನ್ಯಾಯ ಕೊಡ್ರಿ, ನೌಕರಿ ಸಿಗಲಿ, ಇದು ಸಿಗಲಿ ಅಂತ. ಇಷ್ಟಾಗಿನೂ ನೀವು ಸರ್ಕಾರದವ್ರು ಏನು ಮಾಡಿದ್ರಿ? ಅತಿ ಹಿಂದೋಳದವ್ರಿಗೆ ನಮಗೆ ಏದಾಗ ಕುಂಡ್ರಿಸೋ ಜಾಗದಾಗ ಬಿ ಕುಂಡ್ರಿಸಿದ್ರಿ. ಈಗ ನೌಕರಿ ಹೋಗೋಳಿಗೆ ನಮಗೆ ಸ್ವಲ್ಪ ಪ್ರಮೋಷನ್ ಬಂದವರಿಗೆ ನೀವೇನು ಕೇಳ್ತೀರಿ? ಆ ಏನಾಗಿದ್ದವ್ರನ್ನ ಕರೆದು ಕೇಳ್ತೀರಿ, ಅದನ್ನ ತುಂಬ್ಕೋತೀರಿ. ಬೀದಾಗಿದ್ದೋ ನೆಕ್ಸ್ಟ್ ಇದ್ರಾಗ ಬರ್ತೀವಿ, ಅದ್ರಾಗೂ ಅನ್ಯಾಯ ಮಾಡಿದ್ರಿ. ಅದು ನಾವು ಇಟ್ಟು ವರ್ಷ 40 ವರ್ಷ ತುಳುಕಿತ್ತು ಒಳಗಾದವ್ರನ್ನ ಬೀದಾಗಿಡ್ತೀರಿ, ಎಲ್ಲ ಅನುಭವಿಸ್ ತಗೊಂಡವ್ರನ್ನ ಏನಾಗಿಡ್ತೀರಿ. ಇದು ಯಾವ ನ್ಯಾಯ? ಮತ್ತು ಈಗ ಇವತ್ತಿನ ದಿನ ಅವರು 40 ವರ್ಷ ಇವತ್ತಿನ ದಿವಸ ಬಯದೆ ಊಟಾಸ್ಕೊಂಡವ್ರ. ನಮ್ಮ ಸ್ಪರ್ಶ ಜಾತಿ ಒಳಗಿದ್ದವ್ರು ಅವ್ರನ್ನೆಲ್ಲ ನೀವು ಉಪಯೋಗ ಮಾಡ್ಕೊಳ್ಳೋದು ಬಿಟ್ರಿ. ಅದ್ರಾಗೆ 1% ಕಟ್ ಮಾಡಿ ನೀವು ನಮ್ಮ ಇವರಿಗೆ ಕೊಟ್ಟಿದ್ರೆ ನಡೀತಿತ್ತಲ್ಲ. ಅದನ್ನ ಯಾಕೆ ಮಾಡಲಿಲ್ಲ ಸರ್ಕಾರ? ಅದನ್ನ ಅಜರ್ ಮಾಡಿದ್ರ ಇವತ್ತಿನ ದಿವಸ ಹೌದಪ್ಪ ಇವ್ರು ಯಾವ ಅಸ್ಪೃಶ್ಯರು ಇವರು, ಅವ್ರ ಪರಿಶಿ ಜಾತಿಯವರಿಗೆ ಈಚಿನ ದಿನ 40 ವರ್ಷ ಅವ್ರ ಅನುಭವ ಉಂಡಾರ. ಅದ್ರ 1% ಕಮ್ಮಿ ಮಾಡಿದ್ರೆ ಇಡೀ ಸಮಾಜಕ್ಕೆ, ಎರಡೂ ದಲಿತ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡಕ್ ಸಾಧ್ಯ ಇತ್ತಲ್ಲ ನಿಮ್ಗೆ. ಈ ಅದ್ರಾಗ ಏನೂ ಇಲ್ಲ. ಇಡೀ ರಾಜ್ಯದಾಗ ಯಾವುದೇ ರಾಜ್ಯದಲ್ಲಿ ಇವ್ರನ್ನ ಪರಿಶಿ ಜಾತಿ ಒಳಗೆ ಸೇರಿಸಿಲ್ಲ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಸೇರಿಸಿರಿ, ಅವರಿಗೆ ಸವಲತ್ತು ಇಲ್ಲ ಅಂತೀರಂದ್ರೆ ಇದು ಯಾವ ನ್ಯಾಯ? ಅದ್ರಾಗ 1% ಕಮ್ಮಿ ಮಾಡಿದ್ರಂದ್ರೆ ಇದು ಸಾಮಾಜಿಕ ನ್ಯಾಯ ಅಂತಿದ್ದೇವೆ. ಈ ಸಾಮಾಜಿಕ ನ್ಯಾಯ ಹೆಂಗೆ ಕೊಟ್ರಿ? ಅಲೆಮಾರಿಗಳಿಗೆ 1% ಅಂತ ನ್ಯಾಯಮೂರ್ತಿಗಳು ಹೇಳಿದ್ರು. ಅದು ಅಲೆಮಾರಿಗೆ ಕೊಟ್ಟಿದ್ರೆ ಒಳ್ಳೆ ಇದು ಬರ್ತಿತ್ತು. ಅಲೆಮಾರಿ ತೆಗೆದು ಇನ್ನೊಂದು ಗುಂಪಿಗೆ ಸೇರಿಸಿದ್ರು. ಅವ್ರು ಹೆಂಗೆ ಯಾರ ಜೊತೆ ಬಡದಾಡಬೇಕು? ಅದೇ ಇವತ್ತಿನ 40 ವರ್ಷ ನಮ್ಮ ಮೀಸಲಾತಿಯನ್ನು ಕಬಳಿಸೋದು 1% ತೆಗೆದು ನೀವು ಅಲೆಮಾರಿಗೆ ಕೊಟ್ಟಿದ್ರೆ ಇದು ಸಂತೋಷದಾಯಕ ಆಗಿತ್ತೋ ಇಲ್ವೋ? ಕೊಡಬೇಕಾಗಿತ್ತೋ ಇಲ್ಲ? ನ್ಯಾಯಯುತವಾಗಿ ಕೊಡಬೇಕಾಗಿತ್ತೋ ಇಲ್ವೋ? ಇದನ್ನು ಕೊಡಲಿಲ್ಲ ಸರ್ಕಾರ. ಇದು ಇನ್ನೂ ತನಾನು ಇದನ್ನ ನಾವು ನ್ಯಾಯ ಕೊಟ್ಟಿದ್ದು ಸರ್ಕಾರ ಅಂತ ಹೇಳಕ್ತಾ ಇರಲಿಲ್ಲ. ಯಾಕೆ ಹೇಳಕ್ತಾ ಇರಲಿಲ್ಲ ಅಂತಂದ್ರೆ, ಮಂದಕೃಷ್ಣ ಮಾದಿಗರು ಅವತ್ತಿನಿಂದ ಬಹುದೊಡ್ಡ ಹೋರಾಟ ಮಾಡಿದಾಗ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಹೋದಾಗ ನಿಮಗೆ ಭಾರಿ ಈ ಸಮಾಜಕ್ಕೆ ಬಹುದೊಡ್ಡ ಅನ್ಯಾಯ ಆಗೈತಿ, ಇದನ್ನ ಸರಿಪಡಿಸಿ ಅಂತ ಅವತ್ತು ಮಾತು ಕೊಟ್ಟರು. ಅವ್ರು ಖಾಲಿ ಬಿದ್ದು ಹೇಳಿದಾಗ ಅವ್ರು ಹೇಳಿದ್ರು, ನೀ ನಾನು ಖಾಲಿ ಬಿದ್ದಿದ್ದಪ್ಪ, ನನ್ನ ಭಾಳ ದೊಡ್ಡ ನನಗೆ ಜವಾಬ್ದಾರಿ ಹಾಕಿದಿ, ಇದಕ್ಕೆ ಏನಾದರೂ ಮಾಡಿ ನಾವು ಒಂದು ದಾರಿ ಕಂಡುತ್ತೆ ಅಂತ ಹೇಳಿ ಸಾಮಾಜಿಕ ನ್ಯಾಯ ಕೊಡಾಕ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಿಂದ ರಾಜ್ಯಗಳಿಗೆ ಅಧಿಕಾರ ಕೊಟ್ಟರು. ಅವರು ಪ್ರಧಾನಮಂತ್ರಿಯವರು ಆಯಾ ರಾಜ್ಯದವರಿಗೆ ಮೀಸಲಾತಿ ಕೊಡ್ರಿ ಅಂತ ಅಧಿಕಾರ ಕೊಟ್ಟರು. ನೀವು ಆ ಅಧಿಕಾರದಿಂದ ನೀವು ಸುಪ್ರೀಂ ಕೋರ್ಟ್ದ ಆದೇಶದ ಅನಿವಾರ್ಯ, ಅದು ಒಂದು ನಿಮ್ಗೊಂದು ಭಯ. ಆಮೇಲೆ ಇದಕ್ಕೆ ಅತಿ ಹೆಚ್ಚಿನ ಶಕ್ತಿ ಕೊಟ್ಟವ್ರು ಯಾರಂದ್ರ ಭಾಸ್ಕರ್ ಪ್ರಸಾದ್. ಭಾಸ್ಕರ್ ಪ್ರಸಾದ ಬರೇ ಭಾಸ್ಕರ್ ಪ್ರಸಾದ್ ಅಲ್ಲ, ಬಾಸಮ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಗಂಡನೆಯ ಹೋರಾಟಗಾರರು ಯಾವತ್ತೂ ಎದಕ್ಕೂ ಅನ್ಸಂಗಿಲ್ಲ. ಅವ್ ಎಂಥದ್ದು ಏನೇ ಬಂದ್ರು ಅವ್ರು ಹೋರಾಟಗಾರಕ್ಕೆ ಅಂಜಲಿಲ್ಲ. ಯಾಕೆ ಅವನ ಹೆಸರು ಇವತ್ತು ಹೋಗ್ತೀನಿ ಅಂದ್ರೆ, ನೀವು ಸರ್ಕಾರದವರು ಬ್ಯಾಕ್ಲಾದ ಹುದ್ದೆಗಳನ್ನು ತುಂಬಲಾಕ ನಿಮಗೆ ಏನು ಆದೇಶ ಸಿದ್ದರಾಮಯ್ಯ ಅವರು ಇದು ಮೀಸಲಾತಿ ಆಗುವವರೆಗೆ ಬ್ಯಾಕ್ಲಾಗ್ ಹುದ್ದೆಯನ್ನು ತುಂಬಂಗಿಲ್ಲ ಅಂತ ಹೇಳಿ ನೀವು ಆದೇಶ ಕೊಟ್ರಿ. ಬ್ಯಾಕ್ಲಾದ ಹುದ್ದೆನೇ ತುಂಬಲಾರದೆ ಆ ಪರಿಸ್ಥಿತಿ ಬರ್ತದ ತಿಳ್ಕೊಂಡು ಇವತ್ತು ಮೀಸಲಾತಿ ಮಾಡಿರಿ. ನೀವು ಇಲ್ಲಿದ್ದಿದ್ರೆ ಮೀಸಲಾತಿ ಮಾಡ್ತಿದ್ದಿಲ್ಲ. ಆ ಕ್ರೆಡಿಟ್ ಏನಾದರೂ ಹೋಗ್ಬೇಕಾದ್ರೆ ಭಾಸ್ಕರ್ ಪ್ರಸಾದ್. ಇವತ್ತಿನ ಸಾಮಾಜಿಕವಾಗಿ ಎಲ್ಲರೂ ಕ್ರೆಡಿಟ್ ಹೋಗ್ಬೇಕಾದ್ರೆ ಭಾಸ್ಕರ್ ಪ್ರಸಾದ್ ಇವತ್ತಿನ ದಿವಸ ಯಾಕೆ ನಡೆಸೋದು? ಇವತ್ತು ನೋವಲ್ಲಿ ಅದಾರ ಭಾಸ್ಕರ್ ಪ್ರಸಾದ್ ಅವರು. ಯಾಕೆ ನೋವಲ್ಲಿ ಅದಾರ ಅಂದ್ರೆ 7.5% ನಮಗೆ ಬೇಕಾಗಿತ್ತು. 40 ವರ್ಷ ಹೋರಾಟ ಮಾಡ್ಕೊಂಡು ಬಂದು ನಮ್ಗೆ 7.5% ಸಿಗಲಿಲ್ಲ. ಆದ್ರೆ 7.5% ನಿಮ್ಮ ಭಾಸ್ಕರ್ ಪ್ರಸಾರನ ಇವತ್ತಿನ ಈ ಮುಖಾಂತರ ನಿಮ್ಗೆ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ನಿನ್ನ ನೋವು ಇಡೀ ರಾಜ್ಯಕ್ಕೂ ಐತಿ, ನನಗೂ ಐತಿ ನೋವ. ಇವತ್ತಿನ ನಾಳೆ ಕೇಂದ್ರ ಸರ್ಕಾರದಿಂದ ಏನು ಜಾತಿ ಗಣತಿ ಬರ್ತದಲ್ಲ, ಆ ಜಾತಿ ಗಣತಿಯಲ್ಲಿ ನಿಖರವಾದ ನಮ್ಮ ಸಂಖ್ಯೆ ಗೊತ್ತಾಗುತ್ತೆ. ಅವತ್ತಿದಾದ್ರೂ ಹೋರಾಟ ಮಾಡೋದು, ಈ ಮುಂದಾದ್ರೂ ಹೋರಾಟ ಇರುವುದೇ. ನಮ್ಮ ನ್ಯಾಯಕ್ಕೆ ಇವತ್ತಿನ ದಿವಸ ಸಿಕ್ಕಿಲ್ಲ. ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇಷ್ಟಕ್ಕೆ ಬಿಡುವುದಿಲ್ಲ. ನಮ್ಮ ಮುಂದಿನ ಹೋರಾಟನ ನಾವು ರೂಪರೇಷೆ ಹಾಕೋರೆ. ಮುಂದಿನ ದಿವಸದಲ್ಲಿ ಇದ್ರ ಜೊತೆ ನಾವು ನಿಂದಿರ್ತೇವೆ. ಭಾಸ್ಕರಣ, ಇವತ್ತ ನಿನಗ 101 ಕೋಟಿ ಮಾದಿಗರ 101 ಕೋಟಿ ನಮಸ್ಕಾರಗಳ ಮುಖಾಂತರ ನಿನಗೆ ನಮಸ್ಕಾರ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂತಂದ್ರ, ಹೋರಾಟಗಾರರು ಎಂದೂ ಎದಿಗುಂದಂಗಿಲ್ಲ. ಬಟ್ ಸರ್ಕಾರ ಇವತ್ತು ತಿಳಿವಾಗಿದೆ ಅಂತಂದ್ರೆ ಏನು ನೀವು ಬಾಕ್ಲಾ ಹುದ್ದೆಗಳನ್ನ ತುಂಬಬಾರ್ದಂತ ಏನು ದಿಟ್ಟ ಹೋರಾಟ ಹೆಜ್ಜೆಯನ್ನು ಇಟ್ಟು ಇವತ್ತಿನ ದಿವಸ ಏನು ತುಂಬಾಕ ನೀವು ಬಿಟ್ಟಿಲ್ಲಲ್ಲ, ಅದು ಒಂದೇ ಕಾರಣಕ್ಕಾಗಿ ಇವತ್ತಿನ ದಿವಸ ಸರ್ಕಾರ ಮಾಡಿದಂತ ನಾನು ಇವತ್ತಿನ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇಟ್ಟು ದಿನ 40 ವರ್ಷ ಕೊಟ್ಟಿಲ್ಲ, ಇವತ್ತು ಕೊಡ್ತಿದ್ದಿಲ್ಲ. ನೀವು 40 ವರ್ಷ ಹೋರಾಟ ಮಾಡಿದ್ರೇನೆ ಕೊಟ್ಟಿಲ್ಲ. ಇನ್ನೇನೆ ಏನು ಸಿಗ್ತಿದ್ದು? ಇದೇ ಟ್ಯಾಪಿ ಹಚ್ಚೋದು, ಇದೇ ಮಾಡೋದು ಮಾಡ್ತಿದ್ರಿ. ಬಂಧುಗಳೇ, ಇಷ್ಟೆಲ್ಲ ಹೋರಾಟಗಳು ಮಾಡಿ ಏನೆಲ್ಲ ಮಾಡಿ ಸಾಮಾಜಿಕವಾಗಿ ನಮಗೆ ಮೇಲ್ವರ್ಗ ಜಾತಿಯವರು ನಮ್ಮನ್ನು ಎತ್ತಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ರಿ? ಜ್ವಾಳ ಕಾಳ ಕೊಟ್ರು, ನಮಗೆ ಆಶ್ರಯ ಕೊಟ್ರು, ಏನೆಲ್ಲ ಕೊಟ್ಟರು. ನಮ್ಮ ಸಮಾಜದೊಳಗೆ ಇವರೊಬ್ರು ಒಳ್ಳೆಯ ಜನ ಅಂತೇಳಿ ತಿಳಿಸಿದ್ರು ಸಹಿತ ನೀವು ಇವತ್ತಿನ ದಿವಸ ನಮಗೆ ಅವರೇ ಇವತ್ತಿನ ದಿವಸ ನಮಗೆ ಸಾಮಾಜಿಕವಾಗಿ ನ್ಯಾಯ ಕೊಟ್ಟವರು, ಸರ್ಕಾರದಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತೀವಿ. ಬಂಧುಗಳು, ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಾವು ಉದ್ದಿಮೆಯಾಗಿ ವ್ಯಾಪಾರಸ್ಥಾಗಿ ಇವತ್ತಿನ ದಿವಸ ಒಂದು ಭೂಮಿಯ ಗುದ್ಲಿ ಪೂಜೆಕ
ಇವತ್ತು ಬಿಜಾಪುರದಲ್ಲಿ ಒಂದು ಗುದ್ಲಿ ಪೂಜೆಗೆ ನೀನೇ ಗುದ್ಲಿ ಪೂಜೆ ಮಾಡೋದು, ಇಡೀ ವ್ಯಾಪಾರಸ್ಥರು ಕೂಡಿ ನನಗೆ ಗುದ್ಲಿ ಪೂಜೆ ಮಾಡ್ಲಕ್ಕೆ ಹಚ್ತಾರೆ. ಗುದ್ಲಿ ಪೂಜೆ ಮಾಡಿದ್ಮೇಲೆ ಇವತ್ತಿನ ದಿವಸ ಒಂದು ದೊಡ್ಡ ದೊಡ್ಡ ಸಮಾಜದಾಗ ಒಂದು ದೊಡ್ಡ ಬಿಲ್ಡಿಂಗ್ ಆಗಿ ಕೂತೈತಿ. ಅಂದ್ರೆ ಇಂಥದಕ್ಕೆಲ್ಲಾನು ನಮ್ಮ ಸಮಾಜದ ಎಲ್ಲಾನು ಕರ್ಕೊಂಡು ಸಾಮಾಜಿಕವಾಗಿ ನ್ಯಾಯ ಕೊಡಾಕ ಇಡೀ ಸಮಾಜ ಐತಿ ನಮ್ಮ ಜೊತೆ. ಆದ್ರೆ ಸರ್ಕಾರ ಯಾಕಿಲ್ಲ? ಸರ್ಕಾರಕ್ಕೆ ಏನಾಗಿತ್ತು ಇಡೀ ದಿವಸ ಈ ಸಮಾಜ ಹಿಂದುಳಿದಪ್ಪ, ಈ ಸಮಾಜ ನೆತ್ತಬೇಕಂತ ಹೇಳಿ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ, ಇದು ನೀವು 6 ಕೊಡ್ರಿ, 5 ಕೊಡ್ರಿ, 4 ಕೊಡ್ರಿ, ಇವತ್ತಿನ ದಿವಸ ನೀವು ಎಟ್ಟೆ ಕೊಟ್ಟಿರಂದ್ರು ತೃಪ್ತಿ ಇಲ್ಲಂದ್ರೂ ನಾವು ನಿಮ್ಮ ಮನಸ್ಸಿಗೆ ನಾವು ಆಭಾರಿ ಆಗ್ಬೇಕಾಗಿದೆ. ಯಾಕೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಇದು ಹೇಳ್ದ ಆಮೇಲೆ MB ಪಾಟೀಲ್ ಸಾಹೇಬ್ ನಮ್ಗೆ ಅವತ್ತು ಆಶ್ವಾಸನೆ ಕೊಟ್ಟರು, ಒಪ್ಕೋತೀನಿ. ಅವರು ಈ ಸಮಾಜದ ಮೇಲೆ ಅಪಾರ ಬಿಜೆಪಿ ಅವ್ರ ಕಾಂಗ್ರೆಸ್, ನಾನು ಮಾದಿಗ ಸಮಾಜಕ್ಕೆ 1 ಕೋಟಿ ರೂಪಾಯಿ ನಮ್ಮ ಸಮಾಜಕ್ಕೆ ಹಾಕ್ಯಾರ. ನಾವು ಬಿಜೆಪಿ ಎಲ್ಲ ನಾವು ವಿರೋಧ ಮಾಡ್ತೀನಿ ಅಂದ್ರೆ ಹಾಕಿದಾರಿಲ್ಲ. ಇದು ಸಾಮಾಜಿಕ ಬದ್ಧತೆ. ಇಂಥ ಕಾಳಜಿಯವರು ಸಹಿತ ಇವತ್ತಿನ ದಿವಸ ಅಲ್ಲಿ ಹೋಗಿ ಧ್ವನಿ ಎತ್ತಿರತ್ತಿ, ಇವತ್ತು ನಮ್ಮ ಸಾಮಾಜಿಕವಾಗಿ ನ್ಯಾಯ ಸಿಕ್ಕೈತಿ. ಇದು ಧ್ವನಿ ಎತ್ತಲಿಲ್ಲ ಅಂದ್ರೆ ನಾವು ಎಲ್ಲಿ ಹೋಗ್ಬೇಕಾಗಿತ್ತು? ಈ 40 ವರ್ಷ ಯಾರು ಸಾಮಾಜಿಕವಾಗಿ ಬದ್ಧತೆ ಇದ್ದಿದ್ದಲ್ವಾ? ಅವತ್ತು ಯಾರು ನಮ್ಮ ನ್ಯಾಯ ಕೊಡ್ಬೇಕಂತೇಳಿ ಯಾರಿಗೆ ಈ ವಿಚಾರನೇ ಬರಲಿಲ್ವಾ? ಬಂಧುಗಳೇ, ಇವತ್ತಿನ ದಿವಸ 40 ವರ್ಷದ ರಾಜಕಾರಣ ಮಾಡಾಕಿದ್ರು ಒಂದೇ ದಿವಸ MB ಪಾಟೀಲ್ ಕರೆದು ನಮ್ದು ಇಲೆಕ್ಷನ್ ಮಾಡಕ್ ತಂದಿಲ್ಲ. ನಾವು ಅವ್ರ ಜೊತೆ ಹೋಗಿಲ್ಲ. ರಾಜಕಾರಣ ಸತ್ಯ, ಆದ್ರೆ ಬದ್ಧತೆ ಅನ್ನೋದು ಏನದಲ್ಲ, ನನ್ನ ಪಾರ್ಟಿ ನನ್ನ ಜೊತೆ, ನಿಮ್ಮ ಪಾರ್ಟಿ ನಿಮ್ಮ ಜೊತೆ. ನ್ಯಾಯ ಇವತ್ತು ಸಾಮಾಜಿಕವಾಗಿ ನ್ಯಾಯ ಕೊಟ್ಟರಲ್ಲ, ಅವ್ರು ಹೆಸರು ತಗೊಂಡಿಲ್ಲ ಅಷ್ಟೇ, ಪಕ್ಷಿಕಾಗಿ ಅಲ್ಲ. ನಾವು ಸಾಮಾಜಿಕವಾಗಿ ಅವ್ರು ಒಳ್ಳೇದು ಮಾಡ್ಯಾರ, ಒಳ್ಳೆತನ ಐತಂತ ಅವ್ರು ಇವತ್ತಿನ ದಿವಸ ಹೆಸರು ತಗೋಬೇಕಾಗೈತಿ. ಇವತ್ತು ಮೀಸಲಾತಿ ಮಾಡ್ಲಾಕಾದ್ರೆ ನಮ್ಮ ಮಾತು ಕೊಟ್ಟು ಹೋಗ್ಯಾರ. ನಾ ಎಷ್ಟೊತ್ತಿದ್ರು ನಾ ಇವತ್ತು ಸಾಮಾಜಿಕವಾಗಿ ನಿಮ್ಮ ಪರವಾಗಿ ಧ್ವನಿ ಎತ್ತಿನ ಮಾತು ಕೊಟ್ಟು ಹೋಗ್ಯಾರ. ಇವತ್ತು ಅವ್ರು ನಾವು ಅಭಿನಂದಿಸ್ತೇವೆ. ನಾವು ಇವತ್ತು ಜಿಲ್ಲೆಯ ಪರವಾಗಿ ಇವತ್ತಿನ ಈ ಪತ್ರಿಕಾ ಮುಖಾಂತರ ಹೇಳಿ ಬಯಸೋದು ಏನಂತಂದ್ರ, ಸಿದ್ದರಾಮಯ್ಯ ಸಾಹೇಬರಿಗೆ, ನಿಮ್ಮ ಎಲ್ಲ ಕ್ಯಾಬಿನೆಟ್ ದರ್ಜೆ ಎಲ್ಲ ಮಿತ್ರರಿಗೂ ಇವತ್ತಿನ ದಿವಸ ನಾವು ಏನ್ ಹೇಳಿ ಬಯಸ್ತೀವಿ ಅಂದ್ರ, ಈ ಮೀಸಲಾತಿ ಅನ್ನೋದು ನಮಗ ಅರ್ಧ ರೊಟ್ಟಿನೇ ಕೊಟ್ರಿ, ಪೂರ ರೊಟ್ಟಿ ಇನ್ನೊಬ್ರಿಗೂ ಕೊಟ್ರಿ, ಇರ್ಲಿ ಅರ್ಧ ರೊಟ್ಟಿಯಲ್ಲಿ ತೃಪ್ತಿಯಾಗಿ ನಾವು ಜೀವನ ಮಾಡ್ತೀವಿ. ಮುಂದೊಂದು ದಿವಸ ಈ ಒಳ್ಳೆ ಸಮಾಜಕ್ಕೆ ನೀವು ಒಳ್ಳೆ ನೀತಿ ನ್ಯಾಯವನ್ನು ಕೊಡ್ರಿ. ಮುಂದಿನ ದಿವಸನಾಗ ಈ ಸಮಾಜವನ್ನು ಎತ್ತುವಂತ ಕೆಲಸ ಮಾಡ್ರಿ. ಇದಕ್ಕಾಗಿ ನಾವು ಎಲ್ಲ ಈ ಮೀಸಲಾತಿ ವರ್ಗೀಕರಣ ಮಾಡಿದಕ್ಕಾಗಿ ತಮಗೆಲ್ಲರಿಗೆ ಇವತ್ತಿನ ದಿವಸ ಸಿದ್ದರಾಮಯ್ಯವರಿಗಾಗಲಿ, MB ಪಾಟೀಲ್ಗಾಗಲಿ, ಕ್ಯಾಬಿನೆಟ್ ದರ್ಜೆ ಎಲ್ಲ ಶಾಸಕ ಮಂತ್ರಿಯವರಿಗೆ ಎಲ್ಲರಿಗೂ ಇವತ್ತಿನ ದಿವಸ ನಮ್ಮ ಸಮಾಜದ ಇಡೀ ಸಮಾಜದ ಮುಖಾಂತರ ತಮ್ಮೆಲ್ಲರಿಗೆ ಧನ್ಯವಾದ ತಿಳಿಸುತ್ತಾ, ನೀನು ಮುಂದೆ ನಮ್ಮ ಬರುವಂತ ದಿನಗಳಲ್ಲಿ ಈ ಸಮಾಜವನ್ನು ಎತ್ತುವಂತ ಕೆಲಸ ಮಾಡ್ರಿ, ಇಷ್ಟಕ್ಕೆ ಕೈ ಬಿಡಬೇಡ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ಕೊಳ್ತಾರೆ. ಅಭಿನಂದನೆ ಸಲ್ಲಿಸುವುದರ ಮುಖಾಂತರ ಈ ಆಗಿರುವಂತ ನೋವನ್ನು ತೊಡ್ಕೋಬೇಕಾಗಿತ್ತು. ಆದ್ರ ಇವತ್ತಿನ ಈ ಯಾಕೋ ನಮಗೆ ಅದನ್ನ ಹೇಳ್ಕೊಳಕ ಇಚ್ಛೆ ಪಡೋದಿಲ್ಲ. ಸಿಕ್ಕಟ್ಟೆ ಸಿಗಲಿ ಅನ್ನುವಂತ ಒಂದು ಭೇದ ಭಾವನೆ ಏನದ, ಇದು ಆಗಬಾರ್ದು. ರಾಜ್ಯ ಸರ್ಕಾರ ಏನು ನ್ಯಾಯಮೂರ್ತಿಗಳನ್ನ ನೇಮಿಸಿದ್ರಿ, ಆ ನ್ಯಾಯಮೂರ್ತಿಯವರಿಗೆ ನೀವು ಗೌರವ ಕೊಡುವಂತ ಒಂದು ವರದಿಯನ್ನು ಜಾರಿ ಮಾಡಿಲ್ಲ. ನೀವು ಏನು ನಿಮ್ಮ ಹಠ ಇತ್ತು ಆ ಹಠವನ್ನು ಸಾಧನೆ ಮಾಡಿರಿ. ಆ ಹಠಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಂದಾಕೃಷ್ಣ ಮಾದಿಗನವರು, ಇನ್ನೂ ಅನೇಕ ರಾಜ್ಯ ಮುಖಂಡರಾದಂತ ಭಾಸ್ಕರ್ ಪ್ರಸಾದ್ ಅವರು, M ಶಂಕರಪ್ಪನವರು, ಬಸವರಾಜ್ ಕೌತಾಳ್ ಅವರು, ದಿವಂಗತ ನೆನೆಸ್ಕೋಬೇಕಾಗ್ತದೆ. ಇವತ್ತಿನ ದಿವಸ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಕುಮಾರ್ ಪಾರ್ಚಿ ಅವರು ನಾವೆಲ್ಲ ಕೂಡಿ ಏನು ಹೋರಾಟ ಮಾಡ್ತಿದ್ದೀವಿ, ಆ ಹೋರಾಟಕ್ಕೆ ನಾವು ತಕ್ಕಂತೆ ಮೀಸಲಾತಿಯನ್ನು ಆಗಿಲ್ಲ. ಆದ್ರೂ ಕೂಡ ನಮ್ಮ ಬಂಧುಗಳೆಲ್ಲ ಸಾಗಿಸ್ಕೋತಾರ ಅಂತೇಳಿ ನಾನು ಕೂಡ ಅವ್ರ ಜೊತೆ ಸಾಗಿಸ್ಕೋತೀನಿ. ನಾವೇನು ನ್ಯಾಯಮೂರ್ತಿಯವರು 8ರಿಂದ 7% ಅನ್ನು ಮೀಸಲಾತಿಯನ್ನು ಪರಿಗಣಿಸಬೇಕಂತೇಳಿ ಹೇಳಿದ್ರು, ಪರಿಗಣಿಸಲಿಲ್ಲ. ಈ ಬುಡಕಂಠ ಜನಾಂಗದವ್ರು ಏನಾದಾರ ಪಾಪ ಅವ್ರ ವ್ಯವಸ್ಥೆಯನ್ನು ಇನ್ನೂ ಹದಗೆಟ್ಟವು, ಅವ್ರಿಗೂ ಕೂಡ ಇದ್ರ ಒಳಗೆ ನ್ಯಾಯ ಸಿಗ್ಲಿಲ್ಲ. ಮತ್ತು ಕೂಡ ಬಲಡರಿಗೆ ಬಾಯಿ ಇದ್ದವ್ರಿಗೆ ರಾಜಕಾರಣ ತನ್ನ ಮತ ಬ್ಯಾಂಕ್ ಅನ್ನೇ ಮಾಡ್ಕೊತು. ಕಾಂಗ್ರೆಸ್ ಸರ್ಕಾರ ಮತ್ತೆ ತನ್ನ ಮತ ಬ್ಯಾಂಕ್ ಅನ್ನು ಮಾಡ್ಕೊಂಡು ಈ ರೀತಿ ಹಿಂಸೆಯನ್ನು ಕೊಡುತ್ತಾ, ಇದು ಈಗಿಂದ ಅಲ್ಲ, ಇದು ಬಂದಂತದ್ದು. ಇದು 70 ವರ್ಷಗಳಾದ್ರೂ ಕೂಡ ಇದೇ ರೀತಿನೇ ಶೋಷಣೆ ಮಾಡ್ಕೊಂಡು ಇದೇ ರೀತಿನೇ ನಮ್ಮ ಜೀವನ ಹಿಂಡುತ್ತ ಬಂತು. ಎಷ್ಟೋ ಪಾಪ ನಮ್ಮ ಹಿರಿಯ ಜೀವಿ ಆದಂತ KH ಮುನಿಯಪ್ಪ ಸಾಹೇಬರು 7ರಿಂದ 8 ಪರಿಗಣಿಸ್ತಾರ ಅಂತ ಹೇಳಿ ಬಂದ್ರು. ಆದ್ರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದಂತವ್ರು ನಮ್ಮ ಉತ್ತರ ಕರ್ನಾಟಕದ ನಾಯಕರಾದಂತ ತಿಮ್ಮಾಪುರ ಸಾಹೇಬ್ರ ಬಗ್ಗೆ ನನಗೆ ಬಹಳ ಇವತ್ತು ಬೇಸರ ಆಗ್ಲಾತದ. ಒಂದ್ ಶಬ್ದನೂ ಕೂಡ ಮಾತಾಡ್ಲಾರೆ ಮೌನವಾಗಿ ಕೂತು ಒಪ್ಕೊಂಡ್ ಬರ್ತಿರ್ಲ. ನಾವು ಯಾರ ಮನೆಗೆ ಭಿಕ್ಷೆ ಬೇಡಕ್ ಹೋಗಿದೇವ,
ಇಲ್ಲ ಯಾರ ಆಸ್ತಿಯನ್ನು ಕೊಡು ಅಂತೇಳಿ ಏನು ಪಾಲ ಕೇಳಕ್ ಹೋಗಿದ್ದೇವ ಸ್ವಾಮಿ? ನೀವು ಕೂಡ ಅವ್ರು ಹ್ಯಾಂಗ್ ಪ್ರತಿಭಟಿಸ್ತಾರ? ಯಾಕೆ ನೀವು ಎಷ್ಟು ದಿನ ಬದುಕ್ತೀರಿ? ಯಾಕೆ ಅಧಿಕಾರ ಆಶಯಕ್ಕಾಗಿ ನಿಮ್ಮ ನಾನು ಇನ್ನು ಅನ್ನುವಂಥದ್ದು ಇಲ್ಲ. ಇರ್ಲಿ, ಇಷ್ಟೆಲ್ಲ ಆದ್ರೂ ಕೂಡ ವರದಿಯನ್ನು ದಿಕ್ಕು ತಪ್ಪಿಸಿ ಏನು ಹೈಕೋರ್ಟಿನ ಜಡ್ಜರ್ ಅದಾರ ಅವ್ರ ವರದಿಯನ್ನು ಸುಡುವಂಥದ್ದು ಇದು ಮಾಡಿದ್ರು ಕೂಡ ನಮ್ಮ ಮಾದಿಗ ಸಮಾಜ ಅವರಿಗೆ ಪ್ರತಿ ಉತ್ತರ, ಅವರಿಗೆ ಒಂದು ನ್ಯಾಯ ತರುವಂತ ನಮ್ಮ ಸಚಿವರಾಗಲಿ ಶಾಸಕರಾಗಲಿ ಮಾಡಲಿಲ್ಲ. ಏನು ಬಂಡಾಯ ಸಾಹಿತಿಗಳಿಗೆ ಬಾಯಿ ಬಡತರಿಗೆ ಸರ್ಕಾರ ಹೆದರಿ ಈ ವರದಿಯನ್ನು ಜಾರಿ ಮಾಡ್ಯದ. ಈ ನೋವಿನ ಜೊತೆನೂ ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಬಹಳ ದಿವಸ ನೋವಿನ ಜೊತೆನೆ ಅಭಿನಂದನೆ ಸಲ್ಲಿಸುತ್ತಾ ಕೊಟ್ಟಂತ ಒಂದು ಮೀಸಲಾತಿಯನ್ನು ಸಮಾಜವನ್ನು ಸದ್ಭುತವಾಗಿ ಬಳಕೆ ಮಾಡಿಕೊಂಡು ಮುಂದೆ ಏನು ಸಿಗಬೇಕಾಗ್ಯದ. ಇವತ್ತಿನ ದಿವಸ ನಾವು ಮಲೆಯ ಸಮಾಜದವರು, ಮಾದಿಗ ಸಮಾಜದವರು ಬಲ್ಲಾಡಿ ಅದೇವ ಅಂತ ಹೇಳಿ ಕಿಶಂದ್ರ ನಾವು ಏನು ಆರಾರ ಮೀಸಲಾತಿಗೆ ಒಪ್ಕೊಂಡಿವೆ, ಅದು ನೋವಿನ ಸಂಗತಿ. ನಮ್ಗಿಂತ ಇರುವಂತ ಕಮ್ಮಿ ಅಸ್ಪೃಶ್ಯರೊಳಗೆ ಅಸ್ಪೃಶ್ಯರಾದಂಥವ್ರು ಇವತ್ತಿನ ದಿವಸ ಅವ್ರ ಏನಾದ ಅವ್ರ ಪರಿಸ್ಥಿತಿ. ಇನ್ನೂ ಕೂಡ ನಾವು ಕೂಡ ಹಾದಿ ಬೀದಿಯಲ್ಲಿ ಕೂತು ಚಪ್ಪಲಿ ಹೊಲಿತೇವೆ, ಚಪ್ಪಲ್ಗಳನ್ನು ಹೊಲಿತೇವೆ, ಚಪ್ಪಲ್ಗಳನ್ನು ಪಾಲಿಸ್ ಮಾಡ್ತೇವೆ. ಇವ್ ನೋಡ್ರಿ ಅವ್ರು ಕೂಡ ಅವ್ರೇನು ಅಲಮಾರಿ ಜನಾಂಗದವರು ಕತ್ತೆಗಳನ್ನು ಕಟ್ಕೊಂಡು ಒತ್ತಟ್ಟಿ ಹಿಟ್ಟ ಒತ್ತಟ್ಟಿ ಮಕ್ಕಳನ್ನ ಕಟ್ಕೊಂಡು ದೇಶ ಬಿಟ್ಟು ದೇಶಕ್ಕೆ ಹೋಗ್ತಾರ. ಕರುಣೆ ಬರಲಿಲ್ಲ ಸಿದ್ದರಾಮಯ್ಯನವ್ರೆ. ನಾವು ಬಂಧುಗಳಿಗೆ ಕರುಣೆ ಬರಲಿಲ್ಲ, ಮುಂದುವರೆದಂತ ಜಾತಿಗಳಿಗೆ ಅವರು ಸೋದರ ಸಮಾನರ ದೇಹ ಹಚ್ಕೊಂತ ತಿರ್ಲಿಲ್ಲಲ್ಲ. ಅದಕ್ಕೆ ಈ ನೋವಿನ ದೌಡಿಗೆಯನ್ನು ಸಿಗಿಸಿದ್ರ ಅಂತ ಹೇಳಿ ಕಣ್ಣೀರಿನಲ್ಲಿ ನಿಮ್ಗ ವಿದಾಯವನ್ನು ಹೇಳ್ತೇವೆ. ನಾಗಮೋಹನ್ ದಾಸ್ ಅವ್ರಿಗೆ ಈ ಮಾದಿಗ ಸಮಾಜದಿಂದ ಏನಾರ ಅವ್ರಿಗೆ ನೋವು ಕೂಡ ಅದರ ಕ್ಷಮಿಸ್ಬೇಕು. ಕ್ಷಮೆ ಇರಲಿ ಸಾಹೇಬ್ರೆ. ನಿಮ್ಗೆ ನೋವು ಕೊಟ್ಟಂತ ಜನಾಂಗ ಇದ್ರು ಕೂಡ ಅದಕ್ಕೂ ಕೂಡ ನಾವು ಕ್ಷಮೆ ಕೇಳ್ತೇವೆ. ಮತ್ತೆ ನೀವು ನಮ್ಮ ಜೊತೆ ನಿಲ್ಲಬೇಕು. ಕೇಂದ್ರ ಸರ್ಕಾರದ ಆಗ್ತಕ್ಕಂಥ ಜನಗಣತಿಯನ್ನು ಮತ್ತೆ ಪರಿಗಣಿಸಬೇಕು. ಸಂವಿಧಾನವನ್ನು ಯಾವ ರೀತಿ ನೀವು ಪರಿಗಣಿಸಿದ್ರಿ ಅದೇ ರೀತಿನೂ ಕೂಡ ನಾಗಮೋಹನ್ ದಾಸ್ ಅವರು ವರದಿನೂ ಕೂಡ ಪರಿಗಣಿಸಿ ನಾಗಮೋಹನ್ ದಾಸ್ ಅವ್ರಿಗೆ ನ್ಯಾಯ ಕೊಡಬೇಕು, ಅವರಿಗೆ ಗೌರವ ಕೊಡ್ಬೇಕಂತ ಹೇಳಿ ಈ ರಾಜ್ಯ ಸರ್ಕಾರದಲ್ಲಿ ವಿನಂತಿ ಮಾಡಿ. ಆತ್ಮೀಯ ಬಂಧುಗಳೇ, ಇವತ್ತು ನಾವು ಇಲ್ಲಿ ಸೇರಿದ್ದು ಏನಪ್ಪ ಅಂತಂದ್ರೆ ಈ ಒಂದು ಮಾದಿಗರ ಒಳ ಮೀಸಲಾತಿ ಹೋರಾಟದ ನಿಮಿತ್ತವಾಗಿ ಸದಾ ಒಂದು ತನು ಮನ ಧನದಿಂದ ಎಲ್ಲರೂ ಸಹಾಯ ಸಹಕಾರವನ್ನು ಮಾಡಿ ಸುಮಾರು 30-40 ವರ್ಷಗಳಿಂದ ಹೋರಾಟದ ಫಲವಾಗಿ ಇವತ್ತು ನಮಗೆ ಸ್ವಲ್ಪ ಮಟ್ಟಿಗೆ ಒಂದು ಚೂರು ನ್ಯಾಯ ಸಿಕ್ಕಿದೆ. ಆದರೂ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. ಇನ್ನೇನಪ್ಪ ಅಂತಂದ್ರೆ ಭಾಳಷ್ಟು ಜನ ಇದರ ಒಂದು ಒಳ ಮೀಸಲಾತಿ ಸಿಗಬೇಕು, ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕು. ಎಷ್ಟೋ ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು, ನೌಕರಿಗಳಿಂದ ವಂಚಿತರಾಗಿದ್ದರು, ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿದ್ದರು. ರಾಜಕೀಯವಾಗಿ ಮೊದಲ ಸಿಗಬೇಕಾದಂಥ ಸ್ಥಾನಗಳು ನಮ್ಮ ಮಾದಿಗರಿಗೆ ಸಿಕ್ಕಿರಲಿಲ್ಲ. ಯಾಕಪ್ಪ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಮತ್ತು ರಾಜಕೀಯ ಬಹಳ ಅತ್ಯಂತ ಪ್ರಮುಖ ಪಾತ್ರಗಳನ್ನ ವಹಿಸ್ತಾವೆ. ಆ ದಿಶೆಯಲ್ಲಿ ಮಾದಿಗರಿಗೆ ಸಿಗಬೇಕಾದಂಥ ಸುಮಾರು ಯಾವಾಗ ನಮಗೆ ಮೀಸಲಾತಿ ಸಿಕ್ಕೈತಿ ಅಲ್ಲಿಂದ ಸುಮಾರು 101 ಉಪಜಾತಿಗಳನ್ನ ಸೇರಿಸೋದ್ರ ಮೂಲಕ ಮಾದಿಗರಿಗೆ ಬಹಳಷ್ಟು ಅನ್ಯಾಯ ಆಗೈತಿ. ಯಾಕಂದ್ರೆ ಕರ್ನಾಟಕದಲ್ಲಿ ಶೇಕಡಾ ಮಾದಿಗರ ಸಂಖ್ಯೆ ಭಾಳಷ್ಟು ಐತಿ. ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಏನೂ ಸಿಕ್ಕಿಲ್ಲ ಸೌಲಭ್ಯಗಳಿಂದ. ಇನ್ನೂವರೆಗೆ ಹಳ್ಳಿಗಳಿಗೆ ಹೋಗ್ರಿ, ಅಲ್ಲಿ ಏನಪ್ಪ ಅಂತಂದ್ರೆ ಗುಡಿಸಲುಗಳು ಬಿಟ್ಟರೆ ಮತ್ತೇನೂ ಇಲ್ಲ. ಭಾಳಷ್ಟು ಜನ ವಂಚಿತರಾಗಿದ್ರು. ಆದರೆ ಏನಂತಂದ್ರೆ ಇತರೆ ಉಪಜಾತಿಗಳು ಲಾಭಗಳನ್ನು ಪಡ್ಕೊಂಡ್ರು. SC ಮೀಸಲಾತಿಯ ಎಲ್ಲ ಲಾಭಗಳನ್ನ ಇತರೆ ಮೀಸಲಾತಿಗಳನ್ನು ಪಡ್ಕೊಂಡ್ರು. ಈಗ ಏನಪ್ಪ ಅಂತಂದ್ರೆ ಮಾದಿಗರು 40 ವರ್ಷಗಳಿಂದ ಹೋರಾಟ ಮಾಡಿದ ಬಂದಿದ್ದಕ್ಕೆ ಶೇಕಡಾ 6ರಷ್ಟು ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಅದು ಒಂಚೂರು ಏನಪ್ಪ ಅಂತಂದ್ರೆ ಮಾದಿಗರಿಗೆ ಒಂದು ಶಕ್ತಿ ಬಂದಂಗೆ. ಈ ಒಂದು ಪತ್ರಿಕಾ ಮಾಧ್ಯಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಮಾಜದ ಹಿರಿಯರಾದಂಥ ಶ್ರೀಯುತ ಹನುಮಂತ್ ಸರ್ ಅವ್ರಿಗೂ ಹಾಗೂ ಇನ್ನೊಬ್ಬ ನಮ್ಮ ಸಹೋದರಂಥ ಶ್ರೀಯುತ ಪರಶುರಾಮಣ್ಣ ರೋನ್ಯಾಳ ಅವರಿಗೂ ಮತ್ತು ಮಲ್ಕಪ್ಪಣ್ಣ ಬಾಗೇವಾಡಿಯವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೆ ಅಭಿನಂದನೆ ತಿಳಿಸ್ತಾ, ನಿನ್ನೆ ದಿನ ರಾತ್ರಿ
ನಮ್ಮ ಈ ಮಾದಿಗ ಸಮುದಾಯಕ್ಕೆ 6% ಮೀಸಲಾತಿಯನ್ನು ಸರ್ಕಾರ ಜಾರಿಗೆ ಮಾಡಿತು. ಇದು ಮಾದಿಗರಿಗೆ ಎಷ್ಟು ತೃಪ್ತಿಪಾತಂದ್ರೆ ICUನಲ್ಲಿರುವಂಥ ಪೇಷಂಟನ್ನು ತೆಗೆದು ಜನರಲ್ ವಾರ್ಡಿಗೆ ಹಾಕಿದಾಗ ಎಷ್ಟು ಖುಷಿ ಆಗೋದಿಲ್ಲ ಅಷ್ಟೇ ಖುಷಿ ಆಗೈತಿ. ಪೂರ್ತಿ ಆರಾಮಾಗೈತೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ರೀತಿಯಾದಂಥ ಒಂದು ಒಳ ಮೀಸಲಾತಿಯನ್ನು ಇವರು ಜಾರಿಗೆ ಮಾಡಿದರು. 7% ಕೊಡಬೇಕಾದದ್ದನ್ನು ನಮ್ಮ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾಗ 6.5 ಕೊಡ್ತೀನಿ ಅಂತ ಹೇಳಿದ್ರು. ಅಷ್ಟನ್ನಾದರೂ ಕೊಡ್ತಾರೆ ಅಂತೇಳಿ ಮಾಡಿದ್ದೀವಿ, ಅದನ್ನೂ ಇಲ್ಲ. ಈಗ ಬರೀ 6% ಕೊಟ್ಟಿದ್ದಾರೆ. ಸ್ವಲ್ಪ ಪೂರ್ತಿ ಉಸಿರು ಬಿಡುವಂಗೇನಿಲ್ಲ, ನಿಟ್ಟು ಉಸಿರು ಬಿಟ್ಟರು ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಸಮಾಜಕ್ಕೆ ಇದಾಗೈತಿ. ಇನ್ನೂ ಇದು ಹೋರಾಟ ನಿಂದಿರಂಗಿಲ್ಲ. ಇದೆಲ್ಲ ಜಾರಿಗೆ ಆಗಿ ಏನೇನೋ ಇನ್ನೂ ನಮ್ಗೆ ಮನಸ್ಸಿಗೆ ತೃಪ್ತಿ ಆಗುವವರೆಗೂ ಈ ಹೋರಾಟ ಹಂಗೆ ಮುಂದುವರೆದು ಇಲ್ಲಿಗೆ ಮುಗಿತಂತೇನಿಲ್ಲ. ಅದಕ್ಕಾಗಿ ಈ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಲು ಪ್ರಯತ್ನಿಸಿದಂಥ ರಾಷ್ಟ್ರೀಯ ನಾಯಕರಾದಂಥ ಮಂದಕೃಷ್ಣ ಮಾದಿಗ ಸಾಹೇಬ್ರವ್ರಿಗೂ ಹಾಗೂ ಆನೇಕಲ್ ನಾರಾಯಣ ಸ್ವಾಮಿ ಅವ್ರಿಗೂ, ಗೋವಿಂದ ಕಾರಜೋಳ ಸಾಹೇಬ್ರಿಗೂ ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯ ಸಂಸದರಾದಂಥ ರಮೇಶ್ ಜಿಗಜಿಂಗಿ ಸಾಹೇಬ್ರಿಗೂ ಅನೇಕ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೂ ನಾನು ಅನಂತ ಧನ್ಯವಾದ ತಿಳಿಸುತ್ತಾ ನನ್ನ 2 ಮಾತಿಗೆ ವಿರಾಮವನ್ನು ಬಯಸ್ತಾ ಇದ್ದೀನಿ.